ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 27 ಜೂನ್ ಶ್ರೀ ಮಹಾರಾಜರವರ ಪ್ರವಚನ, ಶಾಶ್ವತ ಸುಖವು ಹೇಗೆ ಪ್ರಾಪ್ತವಾಗುತ್ತದೆ? ಶಾಶ್ವತ ಸುಖ, ಶಾಶ್ವತ ಅಂದರೆ ಎಟರ್ನಲ್, ಚಿರಕಾಲ ಉಳಿಯುವಂಥದ್ದು, ಅನಂತ, ಪರ್ಮನೆಂಟ್ ಅನ್ನೋಣ, ಯಾವಾಗಲೂ ಇರುವುದು, ಎಟರ್ನಲ್, ಸನಾತನ. ಎಟರ್ನಲ್ ಅಂದರೆ ಸನಾತನ, ಯಾವಾಗಲೂ ಇತ್ತು, ಈಗಲೂ ಇದೆ, ನಾಳೆ ನಾವು ಹೋದ್ಮೇಲೂ ಇರುತ್ತೆ. ಆ ಸುಖ ಹೆಂಗೆ ಪ್ರಾಪ್ತಿಯಾಗುತ್ತಪ್ಪ? ಹಾಗಾದರೆ ಈ ಶಾಶ್ವತ ಸುಖ ಯಾರು ನಮಗೆ ಕೊಡ್ತಾರೆ, ಎಲ್ಲಿಂದ ನಮಗೆ ಸಿಗತ್ತೆ ಅನ್ನೋದು ಪ್ರಶ್ನೆ ಉಂಟಾಗುತ್ತೆ. ನಾವು ಸಾಧಕರಾದಾಗ ನಮಗೆ ಈ ಪ್ರಶ್ನೆ ಸಹಜಿಕವಾಗಿ ಉಂಟಾಗುತ್ತೆ. ದಿಸ್ ಇಸ್ ದ ನ್ಯಾಚುರಲ್ ಕ್ವಶನ್ಸ್ ಅರೈಸಿಂಗ್ ಫ್ರಮ್ ವೇರ್ ವಿ ವಿಲ್ ಗೆಟ್ ದಿಸ್ ಸುಖ, ಹ್ಯಾಪಿನೆಸ್, ಜಾಯ್, ಬ್ಲಿಸ್, ಏನಾದ್ರು ಶಬ್ದ ಹಚ್ಕೊಳ್ಳೋಣ. ನಾವು ಎಲ್ಲಿ ಸಿಗತ್ತಿದು? ಇದು ಎಲ್ಲಿಂದ ಸಿಗುವಂಥದ್ದು ಅಲ್ಲ. ನಿಜವಾಗಿ ನೋಡಬೇಕು ಅಂದರೆ ನಾವೆಲ್ಲರೂ ಈ ಮನುಷ್ಯ ಜನ್ಮ ತಗೊಂಡು ಬರೋದು ಉದ್ದೇಶನೇ ಅದು ಶಾಶ್ವತ ಸುಖ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಲೇ ಜೀವ ಬಂದಿರತ್ತೆ. ಅದನ್ನೇ ಅದು ಪ್ರಯತ್ನ ಪುನಃ ಪುನಃ ಮಾಡ್ತಿರತ್ತೆ. ಆದರೆ ಅದಕ್ಕೆ ಗೊತ್ತಾಗ್ತಿಲ್ಲ ಅದು ಅದೇ ಪ್ರಯತ್ನ ಮಾಡ್ತಾ ಇದೆ. ಎಲ್ಲಿ ಸಿಕ್ಕಾಕೊಳ್ಳುತ್ತೆ ಅದು? ಅದು ಚಿಕ್ಕ ಪುಟ್ಟ ಒಂದು ವಸ್ತು, ಒಂದು ವಿಷಯ, ಒಂದು ವಿಚಾರ, ಒಂದು ವ್ಯಕ್ತಿಯಿಂದ ನನಗೆ ಸುಖ ಸಿಗ್ತಾ ಇದೆ ಅನ್ನೋದು ಒಂದು ಕಲ್ಪನೆಯಲ್ಲಿ ಕೂತಾಗ ಅದಕ್ಕೆ ಏನಾಗುತ್ತೆ? ಇಟ್ ಲೂಸಸ್ ಇಟ್ಸ್ ಡೆಸ್ಟಿನೇಷನ್. ನಾವು ಏನೇ ಒಂದು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಏನು ಹೋಗ್ತಾ ಇದ್ದೀವೋ, ಪ್ರಪಂಚದಲ್ಲಿರಲಿ, ಅಚೀವ್ಮೆಂಟ್ಸ್ ಇರಲಿ, ವಸ್ತು ಇರಲಿ, ವಿಷಯ ಇರಲಿ, ವಾಟ್ ಎವರ್ ಇಟ್ ಈಸ್, ಪರಮಾರ್ಥಕ್ಕೆ ಬಂದಮೇಲೆ ನಾವು ಈಗ ಏನೇನು ಮಾಡ್ತಿದ್ದೀವೋ ಸಾಧನೆಗಳನ್ನು, ತೀರ್ಥಯಾತ್ರೆಗೆ ಹೋಗೋಣ, ಜಪ ಮಾಡೋಣ, ಅನುಷ್ಠಾನ ಮಾಡೋಣ, ಅಷ್ಟೋತ್ರ ಹೇಳೋಣ, ಭಜನೆ ಮಾಡೋಣ, ಕೋಲಾಟ ಮಾಡೋಣ, ವಾಟ್ ಎವರ್ ವಿ ಆರ್ ಡೂಯಿಂಗ್, ಯು ನೇಮ್ ಇಟ್ ಆ್ಯಂಡ್ ವಿ ಆರ್ ಡೂಯಿಂಗ್ ದ್ಯಾಟ್ ಫಾರ್ ವಾಟ್? ಫಾರ್ ದಿಸ್ ಎಟರ್ನಲ್ ಹ್ಯಾಪಿನೆಸ್. ಆದರೆ ನಾವು ಆ ಎಕ್ಸ್ಪೀರಿಯನ್ಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಎಕ್ಸ್ಪೀರಿಯನ್ಸ್ ಆಯಿತು, ಮುಂದೆ ಹೋಗ್ತಿರ್ಬೇಕು. ನಾವೇನು ಮಾಡ್ತೀವಿ? ಓ, ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಮತ್ತೆ ಪುನಃ ಹಿಂಗಾಗಬೇಕು ಹಂಗಾಗಬೇಕು ಅನ್ನೋದ್ರಲ್ಲಿ ಏನು ಮಾಡುತ್ತೆ? ಮುಂದೆ ಆ ಸುಖ ಒಳಗಿಂದಾನೇ ಉದ್ಭವ ಆಗ್ತಿರತ್ತೆ. ಇದಕ್ಕೆ ಗೊತ್ತಾಗೋದಿಲ್ಲ. ಇದು ಹೊರಗಡೆಯಿಂದ ಸಿಗತ್ತೆ ಅಂತ ಒದ್ದಾಡಿ ಕೆಳಗೆ ಒಂದು ದಿವಸ ವಾಪಸ್ ಹೋಗುತ್ತೆ, ಮತ್ತು ವಾಪಸ್ ಬರ್ತಿರುತ್ತೆ. ಇದನ್ನೇ ಅವರು ಏನು ಮಾಡಿದ್ರೆ ನಮಗೆ ಈ ಶಾಶ್ವತ ಸುಖ ಸಿಗತ್ತೆ ಅನ್ನೋದನ್ನು ಮಹಾರಾಜರು ಇವತ್ತು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ನೋಡೋಣ. ಪ್ರಪಂಚ ಮಾಡುವವರಿಗೆ ಆಗಲಿ ಅಥವಾ ದೊಡ್ಡ ವೈದಿಕ ಕರ್ಮ ಮಾಡುವವರಿಗೆ ಆಗಲಿ ಅದರಿಂದ ಅವರಿಗೆ ಸಮಾಧಾನವಾಗುತ್ತದೆಂದೇನೋ ಇಲ್ಲ. ಪ್ರಪಂಚ ಮಾಡೋರಿಗೂ ಕೂಡ ಅಥವಾ ವೈದಿಕ ಕರ್ಮಗಳಲ್ಲಿ ತಮ್ಮನ್ನು ತಾವು, ಯಾರು ಆ ಕರ್ಮ ಮಾರ್ಗದಲ್ಲಿ ತಮ್ಮನ್ನು ತಾವು ಪಂಡಿತರು, ವಿದ್ವಾಂಸರು, ಅವರಿಗೂ ಸಮಾಧಾನ ಸಿಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಅವರು ಅಸಮಾಧಾನದಲ್ಲಿಯೇ ಇರುತ್ತಾರೆ. ನಾವು ನಮಗೆ ತೊಡಗಿದಿಂದ ಸದಾಚರಣೆಯಿಂದಲೇ ನಡೆಯುತ್ತಿದ್ದೇವೆ. ದೇವರು ಧರ್ಮದ ಆಚರಣೆ ಮಾಡುತ್ತಿದ್ದರೂ ನಮಗೆ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಇದಕ್ಕೆ ಕಾರಣವೇನು? ಎಲ್ಲರದು ಇದು ನಮ್ಮದು ಮತ್ತೆ ಸಾಮಾನ್ಯವಾದ ಪ್ರಶ್ನೆ. ಇಲ್ಲಿ ಪರಮಾರ್ಥಕ್ಕೆ ಬಂದಮೇಲೆ ಗುರು ಕೇಳೋದು ಏನು? ನಾವು ದೇವ್ರು ಮಾಡ್ತಿದ್ದೀವಿ, ಧರ್ಮ ಮಾಡ್ತಿದ್ದೀವಿ, ಆಚರಣೆ ಮಾಡ್ತಿದ್ದೀವಿ, ಎಲ್ಲ ಹೇಳ್ತೀವಿ, ಆದರೆ ಯಾಕೆ ನಮಗೆ ಸಮಾಧಾನ ಸಿಗ್ತಿಲ್ಲ? ತೀರ್ಥಯಾತ್ರೆಗೆ ಹೋದೆ, ಮಂತ್ರಾಲಯಕ್ಕೆ ಹೋದೆ, ಉಡುಪಿಗೆ ಹೋದೆ, ಎಲ್ಲಿ ಬೇಕಾದ ಹೋದೆ. ಅಲ್ಲಿ ಹೋದರೆ ಆ ಉಡುಪಿ ಕೃಷ್ಣನನ್ನು ನೋಡಿ ಸಮಾಧಾನ, ಚಿರಕಾಲ ಉಳಿಯುವಂಥ ಸಮಾಧಾನ ತರಬೇಕಾಗಿತ್ತು ವಾಪಸ್ಸು. 2 ದಿವಸ ಹೋಗಿ ಬಂದ ಕೂಡಲೇ ಅದೇನದು ಗೀತಾ ಸೆಲಿಬ್ರೇಷನ್ ಮಾಡ್ತಿದ್ದಾರೆ, ಉಡುಪಿನಲ್ಲಿ ಹೋಗೋದು, ಗೀತಾ ಚಾಂಟಿಂಗ್ ಮಾಡ್ತಾರೆ. ಅದು ಅಲ್ಲಿ ಆ ಸಮಯಕ್ಕೆ ಮಾತ್ರ ಭಾಳ ಎಲ್ಲ ಚಂದ ಅನಿಸುತ್ತೆ. ವಾಪಸ್ ಮನೆಗೆ ಬಂದ ಕೂಡಲೇ, ನಮ್ಮ ಮನೆ ಬಾಗಿಲು ತೆಗೆದ ಕೂಡಲೇ ವಾಪಸ್ ಎಲ್ಲವೂ ಅಲ್ಲಿ ತಯಾರಿರ್ತಾರೆ ಅವರೆಲ್ಲ. ಇದಾಗಿಲ್ಲ, ಅದಾಗಿಲ್ಲ, ಅದೆಲ್ಲ ಈ ಆನಂದ ಏನಿತ್ತು ಇದು ಕಲ್ತ್ಕೊಂಡು ವಾಪಸ್ ಪ್ರಪಂಚದ ದುಃಖದಲ್ಲಿ ತೊಡಗಿ ನನಗೆ ಮತ್ತೆ ಅಸಮಾಧಾನ ಆಯಿತು. ಅದಕ್ಕೆ ಮಹಾರಾಜರು ಏನು ಕಾರಣ ಇದೆಯಪ್ಪ ಇದಕ್ಕೆ? ಧ್ಯೇಯ ನಿಶ್ಚಿತವಾಗಿ ಇರುವುದೇ ಇದಕ್ಕೆ ಕಾರಣವಾಗಿರುತ್ತದೆ. ನಾವು ಯಾಕೆ ಮಾಡ್ತಿದ್ದೀವಿ ಇದನ್ನು? ಅದು ಧ್ಯೇಯನೇ ಗೊತ್ತಿಲ್ಲ. ಧ್ಯೇಯ ಇರೋದೇನು? ಪರಮಾತ್ಮನ ಪ್ರಾಪ್ತಿ.
ಆ ಪರಮಾತ್ಮನ ಪ್ರಾಪ್ತಿ ಮಾಡಬೇಕು ಅನ್ನೋ ಧ್ಯೇಯ ಬಿಟ್ಟು ಓನ್ಲಿ ಫಾರ್ ಟೆಂಪ್ರರಿ, ಅಲ್ಲಿ ಹೋದೆ ರೀ ಇದನ್ನು ಮಾಡಿ ಬಂದೆ, ಅಲ್ಲಿ ಹೋದೆ ಇದನ್ನು ಮಾಡಿ ಬಂದೆ, ಇಲ್ಲಿ ಹೋದೆ ಇದನ್ನು ಮಾಡಿ ಬಂದೆ. ಯು ಆರ್ ಫೈಂಡಿಂಗ್ ಲಿಮಿಟೆಡ್ ಥಿಂಗ್ಸ್. ಒಂದು ಸತಿ ಹೋಗಿ ಬಂದೆ, ಪುನಃ ಪುನಃ ಹೋಗಬೇಕು ಅನಿಸುತ್ತೆ, ಆಶ್ರಮದಲ್ಲಿ ನಾನು ಸಾಧನೆ ಮಾಡಬೇಕು ಅನಿಸುತ್ತೆ, ಅದು ಹೋಗೋಕ್ಕಾಗೋದಿಲ್ಲ, ಪ್ರಪಂಚ ನನಗೆ ಕಟ್ ಹಾಕಿಬಿಡುತ್ತೆ, ಗಂಡ ಮಕ್ಕಳು ಎಲ್ಲ ಬಂಧನದಲ್ಲಿ ಹಾಕಿಬಿಡ್ತಾರೆ. ಮತ್ತೇನಾಯಿತು? ಅಸಮಾಧಾನ. 10 ದಿವಸ 15 ದಿವಸ 3 ದಿವಸ 4 ದಿವಸ ಇದ್ದಿದ್ದೆಲ್ಲ ಏನು ಒಂದು ಆನಂದವನ್ನು, ಒಂದು ಮೆಂಟಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರ್ತೀರೋ ಅದೆಲ್ಲ ಈ ಪ್ರಪಂಚದಲ್ಲಿ ಕಳ್ಕೊಂಡ್ಬಿಡ್ತೀನಿ. ಮತ್ತೇನಾಯಿತು? ಅದಕ್ಕೆ ಕಾರಣ ನನಗೆ ಧ್ಯೇಯ ಗೊತ್ತಿಲ್ಲ. ಮಹಾರಾಜರೇನು ಹೇಳಿದ್ರು? ಈ ಪ್ರಪಂಚದಲ್ಲಿ ಗೃಹಸ್ಥಾಶ್ರಮದಂಥ ಶ್ರೇಷ್ಠವಾದ ಆಶ್ರಮವೇ ಇಲ್ಲ. ಪ್ರತಿಯೊಂದು ಕರ್ಮವನ್ನು ಸಂತರ ಚರಿತ್ರೆ ಓದಿದಾಗ ಇದು ನಮಗೆ ಗೊತ್ತಾಗುತ್ತೆ. ಗೋರಕುಂಬಾರರು ಪ್ರತಿಯೊಂದು ಕೆಲಸವು ಅವರು ಮಣ್ಣು ತುಳಿಯುವಾಗೂ ಆ ಭಗವಂತ, ಇದು ಅಚರ ವಸ್ತುದಲ್ಲಿ ಮಣ್ಣಿದೆ, ಮಣ್ಣಿಂದನೇ ಎಲ್ಲ ಆಗಿರೋದು, ಪ್ರಪಂಚ ಆಗಿರೋದೇ ಎಲ್ಲ ಪರಮಾತ್ಮನಿಂದ. ವಿಠಲ 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 ವಿಠಲ. ಗೋರಕುಂಬಾರ ಸಾವತಾ ಮಾಡಿ ತರಕಾರಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ತರಕಾರಿ ಎಲ್ಲವೇ ಅವೇ ಎಲ್ಲ ವಿಠಲ ರೂಪ ಆಗಿಬಿಡುತ್ತೆ ಅವರಿಗೆ. ಅಂದರೆ ಅವ್ರ ಕರ್ಮದಿಂದ ಯಾವತ್ತೂ ಅವರು ಬೇಜಾರು ಮಾಡಿಕೊಳ್ಳಿಲ್ಲ. ನಾವು ನೀತಿಯಿಂದ ನಡೆಯುವುದು ಕೇವಲ ಜನರ ಭಯಕ್ಕಾಗಿಯೇ ಆಗಿರುತ್ತದೆ. ಯಾಕೆ ಇವೆಲ್ಲ ಮಾಡ್ತೀವಿ ನಾವು? ಇದೆಲ್ಲ ಹೋದ್ವಿ, ಆ ಪೂಜೆ ಮಾಡಿಸಿದ್ವಿ ರೀ, ಇದು ಬಂತು ರೀ, ಆ ಮಾಸ ಬಂತು, ಈಗ ಶ್ರಾವಣ ಮಾಸ ಶುರುವಾಗತ್ತೆ, ಮತ್ತು ಆಷಾಢಿ ಏಕಾದಶಿ ಬರುತ್ತೆ ದೊಡ್ಡದದು, ಅದೆಲ್ಲ ನಾವೆಲ್ಲ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಕೇವಲ ಜನರ ಭಯಕ್ಕಾಗಿಯೇ ಆಗಿರುತ್ತದೆ. ನಾನು ಮಾಡಲಿಲ್ಲ ಅನ್ಕೊಂಬೋಣ, ಏನು ರೀ ದೀಪಾ ಅವರೇ ನೀವು ಮಾಡೋದೇ ಇಲ್ವೇನ್ರಿ? ಅಯ್ಯೋ ಇಷ್ಟೊಂದೆಲ್ಲ ಪ್ರವಚನ ಕೊಡ್ತಾರೆ, ಇವ್ರು ಮಾಡೋದಿಲ್ವಂತೆ, ಏಕಾದಶಿ ಉಪವಾಸ ಮಾಡಲ್ವಂತೆ ಅಂತ ಜನರ ಭಯಕ್ಕೋಸ್ಕರ ನಾನು ಏಕಾದಶಿ ಉಪವಾಸ ಮಾಡಬೇಕಾಗುತ್ತೆ. ಜನರ ಭಯಕ್ಕೆ ಹಿಡ್ಕೊಂಡು ದೇಹ ಸಾಥ್ ಕೊಡ್ತಿಲ್ಲ ಉಪವಾಸ ಮಾಡಲಿಕ್ಕೆ. ಅದು ಇಟ್ ಈಸ್ ನಾಟ್ ಅಲೌವಿಂಗ್. ಜಾಸ್ತಿ ಏನಾದ್ರು ಉಪವಾಸ ಮಾಡಿದ್ರೆ ಶರೀರಕ್ಕೆ ತೊಂದರೆ ಆಗುತ್ತೆ, ಶುಗರ್ ಲೆವೆಲ್ಸ್ ಲೋ ಆಗುತ್ತೆ. ಇದನ್ನು ಯೋಚನೆ ಮಾಡೋದು ಬಿಟ್ಬಿಟ್ಟು ನಾನು ಜನ ಏನಂತಾರೆ ಅಂದ್ಕೊಂಡು ನಾನು ಕೂತಿದ್ರೆ ಏನಾಗುತ್ತಪ್ಪ? ಅದನ್ನು ನಾವೇನು ಮಾಡ್ತೀವಿ? ಇದೆಲ್ಲ ಏನಕ್ಕೆ ಮಾಡ್ತೀವಿ? ಪೀಪಲ್ ಶುಡ್ ನಾಟ್ ಬ್ಲೇಮ್ ಮೀ, ಪುಟ್ ಇನ್ ಪ್ರಿಸನ್. ಸೊ ಅವ್ರ ಸಲುವಾಗಿ ನಾನು ಭಯದಿಂದ ಇವೆಲ್ಲ ಮಾಡೋದು, ಅದು ಆಗಬಾರದು. ಏಕೆಂದರೆ ನಾವು ಕರ್ಮ ಮಾರ್ಗದಿಂದ ನಡೆದರೆ ಜನರು ನಮ್ಮ ನಿಂದನೆ ಮಾಡುವರೆಂಬ ಭಯವಿರುತ್ತದೆ. ಇವೆಲ್ಲ ಮಾಡೋದು ಏನಕ್ಕಪ್ಪ ಅಂದರೆ ಅವ್ರು ಜನ ನಮ್ಮನ್ನು ನಿಂದನೆ ಮಾಡಬಾರ್ದು. ನನ್ನ ಜೀವನವನ್ನು, ನನ್ನ ಜೀವನದ ಚಾಬಿಯನ್ನು ಬೇರೆಯವ್ರ ಕೈ ಕೊಟ್ಟುಬಿಟ್ಟು ಅವ್ರ ಪ್ರೆಸನ್ನಲ್ಲಿ, ಅವ್ರ ಒಪಿನಿಯನ್ನು, ಅವ್ರ ಜಡ್ಜ್ಮೆಂಟಿನ ಪ್ರೆಸನ್ನಲ್ಲಿ ನನ್ನನ್ನು ನಾನು ಕೂಡ ಹಾಕ್ಕೊಂಡ್ಬಿಟ್ಟೀನಿ. ಯಾಕೆ? ಹೊರಗಡೆ 4 ಜನ ಹೋದರೆ ಓ ದೀಪಾ ಅವ್ರು ಹಿಂಗೆ ಮಾಡ್ತಾರಂತ ನೋಡ್ರಿ, ಏನೋ ದೊಡ್ಡ ಮಾತಾಡ್ತಾರೆ, ಹಿಂಗೆ ಮಾಡ್ತಾನೆ, ಹಂಗೆ ಜನ ಏನಂತಾರೆ? ಕುछ तो लोग कहेंगे, लोगों का काम है कहना. लोगों के हिसाब से अगर जीना पड़ेगा तो हमारा जो है असलियत, जो हम क्या प्राप्त करने आए वो कभी नहीं होगा, कभी साध्य ही नहीं होगा. हमेशा लोग क्या सोचेंगे, लोग क्या, कौन है वो लोग जो सोचेंगे हमारे बारे में? किसको टाइम है हमारे बारे में सोचने के लिए? एवरीबडी हैज़ देयर ओन प्रॉब्लम्स इन देयर लाइफ. ಅವ್ರ ಲೈಫಿನ ಪ್ರಾಬ್ಲಮ್ಮೇ ಸಾಲ್ವ್ ಮಾಡ್ಕೊಳಕ್ಕೆ ಅವ್ರಿಗೆ ಆಗಲ್ಲ ಅಂದಮೇಲೆ ನಮ್ಮ ಲೈಫಲ್ಲಿ ಹೊಕ್ಕಾಟ ಮಾಡೋರು ಏನು ಮಾಡ್ತಾರೆ? ಇದನ್ನು ನಾವು ತಿಳ್ಕೊಳ್ಳೋದೇ ಇಲ್ಲ. ಏನು ಅನ್ಕೋತಾರೆ? ಈ ಭಯದಿಂದ ನಿಂದನೆ ಮಾಡ್ತಾರೆ ಅಂತ ಭಯದಿಂದ ನಾವು ಮಾಡ್ತೀವಿ ಇವೆಲ್ಲ. ಲೌಕಿಕಕ್ಕಾಗಿ ಮಾಡಿದ್ದ ಕರ್ಮವು ನಮಗೆ ಎಂದೂ ಸಮಾಧಾನ ಕೊಡಲು ಶಕ್ಯವಿಲ್ಲ. ಎಲ್ಲಿವರೆಗೂ ಲೌಕಿಕ, ಪೀಪಲ್ ಶುಡ್ ಅಪ್ರಿಷಿಯೇಟ್ ಮೀ, ಪೀಪಲ್ ಶುಡ್ ಪ್ರೇಸ್ ಮೀ, ದೇ ಶುಡ್ ನಾಟ್ ಇನ್ಸಲ್ಟ್ ಮೀ, ಬ್ಲೇಮ್ ಮೀ, ಟಿಲ್ ದೆನ್ ಇದು ನಮಗೆ ಸಮಾಧಾನ ಕೊಡೋದು. ನಾವು ಏನು ಮಾಡಿದ್ರೂ ಭಗವಂತನ ಸಲುವಾಗಿ ಅದು ಕೇವಲ ಪೀಪಲ್ ಅವರು ನೋಡಬೇಕು, ಅವರು ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಾಗ ಮಾತ್ರ ನನಗೆ ಸಮಾಧಾನ ಆಗುತ್ತೆ. ಅದು ಚಿರಕಾಲ ಉಳಿಯುವಂಥ ಸಮಾಧಾನ ಅಲ್ಲ, ಶಕ್ಯವೇ ಇಲ್ಲ. ಪಾಪಕರ್ಮ ಮಾಡುವವರಿಗೂ ಸಮಾಧಾನ ಇರುವುದಿಲ್ಲ. ಏಕೆಂದರೆ ಅವರಿಗೂ ಕೂಡ ನಾವು ಮಾಡುವ ಈ ಕರ್ಮವು ಅಯೋಗ್ಯವಾಗಿರುತ್ತದೆ ಎಂದು ಅನಿಸುತ್ತಲೇ ಇರುತ್ತದೆ. ಅವರಿಗೂ ಚುಚ್ತಾ ಇರುತ್ತೆ ಒಳಗೆ, ನಾನು ಪಾಪ ಮಾಡಿದ್ದೀನಿ, ಸರಿ ಮಾಡಿಲ್ಲ, ಕೆಟ್ಟದ್ದು ಮಾಡಿದ್ದೀನಿ, ಚುಚ್ತಾನೇ ಇರುತ್ತೆ ಅದವರಿಗೆ. ಒಮ್ಮೆ ಒಬ್ಬ ಮನುಷ್ಯನು ನನ್ನ ಕಡೆಗೆ ಬಂದು ದೇವರ ಹತ್ತಿರ ನ್ಯಾಯವೇ ಇಲ್ಲ, ಅವನು ಅತ್ಯಂತ ಅನ್ಯಾಯಿ ಆಗಿರುತ್ತಾನೆ ಅಂದನು. ಅದಕ್ಕೆ ನಾನು ಕೇಳಿದೆನು, ಅಂಥದ್ದು ಏನಾಯಿತು? ನಾನು ಎಂದೂ ಯಾರ ದುಡ್ಡನ್ನು ತಿಂದಿರುವುದಿಲ್ಲ, ಸದಾಚಾರದಿಂದ ನಡೆಯುತ್ತೇನೆ. ಆದರೂ ನಾನು ಒಂದೇ ಅಂತಸ್ತಿನ ಮನೆಯನ್ನು ಕಟ್ಟಿರುವೆ. ಆದರೆ ನನ್ನ ಕೈ ಕೆಳಗೆ ಕೆಲಸ ಮಾಡುವ ಒಬ್ಬ ಕಾರ್ಕೂನ ಲಂಚ ತಿಂದು ನನ್ನ ಮನೆಯ ಮುಂದೆ 2 ಅಂತಸ್ತಿನ ಮನೆಯನ್ನು ಕಟ್ಟಿರುತ್ತಾನೆ ಅಂದನು. ಆಗ ನಾನು ಅವನನ್ನು ಕೇಳಿದೆನು, ಹಾಗಾದರೆ ನೀವೇಕೆ ದುಡ್ಡು ತಿನ್ನಲಿಲ್ಲ? ಮಹಾರಾಜರು ಪ್ರಶ್ನೆ ಮಾಡಿದ್ರಂತವ್ರಿಗೆ. ಅದಕ್ಕೆ ಅವನು, ನನಗೆ ಅದು ರುಚಿಸುವುದಿಲ್ಲ, ಅಲ್ಲದೆ ಜನರು ನಿಂದನೆ ಮಾಡುತ್ತಾರೆ ಅಂದನು. ಅಂದ ಮೇಲೆ
ನಾವು ಯಾವ ಕಾರ್ಯವನ್ನು ಕೇವಲ ಲೌಕಿಕಕ್ಕಾಗಿ ಮಾಡುತ್ತೇವೆಯೋ ಆ ಕರ್ಮದಿಂದ ನಮಗೆ ಎಂದೂ ಸಮಾಧಾನ ಸಿಗಲು ಶಕ್ಯವೇ ಇಲ್ಲ. ಇಟ್ ಅಪ್ಲೈಸ್ ಬೋತ್ ಇನ್ ಪ್ರಪಂಚ ಆಸ್ ವೆಲ್ ಆಸ್ ಪರಮಾರ್ಥ. ಜನರೇನನ್ಬಿಡ್ತಾರಪ್ಪ, ನಮ್ಮ ಪ್ರಾರಬ್ಧದಲ್ಲಿ ಲಂಚ ತಿನ್ನೋದಿಲ್ಲ. ಅದು ನಮ್ಮ ಪ್ರಾರಬ್ಧದ ಭಾಗ. ಅವನ ಪ್ರಾರಬ್ಧದಲ್ಲಿ ಅವನು ಲಂಚ ತಿಂದು ನಮ್ಮನೆ ಮುಂದೆ 2 ಅಂತಸ್ತು ಕಟ್ಟಬೇಕು ಅನ್ನೋ ಅವನ ಪ್ರಾರಬ್ಧದ ಭಾಗ. ನನಗೆ ನನ್ನ ಪ್ರಾರಬ್ಧದಲ್ಲಿ ಒಂದು ಧೈರ್ಯ ಹಾಕಿರೋದಿಲ್ಲ. ಯಾಕಪ್ಪ? ದೀಸ್ ಆಲ್ ಗೋಸ್ ಟು ದ ಸಬ್ಕಾನ್ಷಿಯಸ್ ಮೈಂಡ್. ಪೂರ್ವ ಸಂಸ್ಕಾರಗಳು, ಆ ಪೂರ್ವ ಸಂಸ್ಕಾರಗಳಂತೆ ಇದು ಬಿಹೇವ್ ಮಾಡತ್ತಿದ್ದು. ಸೊ ಇದಕ್ಕೆ ಧೈರ್ಯ ಬರೋದೇ ಇಲ್ಲ. ಲಂಚ ತೊಗೊಂಡ್ರೆ ಜನ ಏನಂತಾರಪ್ಪ, ಹಾಗೆ ಅವನು ಧೈರ್ಯವಾಗಿ ಲಂಚ ತೊಗೊಂಡು ಮನೆ ಮುಂದೆ ಮನೆ ಕಟ್ಟಿಸ್ಕೊಂಡು ನಮ್ಮ ಮುಂದೆ ಮೆರೆದಾಡ್ತಾನೆ ಅವನು. ದಟ್ ಈಸ್ ಹಿಸ್ ಪ್ರಾರಬ್ಧ. ನಾವು ವಾಟ್ ವಿ ಆರ್ ಡೂಯಿಂಗ್, ಇಲ್ಲಿ ಬಂದುಬಿಟ್ಟು ಪರಮಾರ್ಥದಲ್ಲಿ ಇನ್ನೊಬ್ಬರ ಪ್ರಾರಬ್ಧವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ, ಇನ್ನೊಬ್ಬರ ಪ್ರಾರಬ್ಧದಲ್ಲಿ ಕೈ ಹಾಕ್ತಿದ್ದೀವಿ, ಇನ್ನೊಬ್ಬರ ಪ್ರಾರಬ್ಧವನ್ನು ನೋಡು ಜಲಸಿ ಪಡ್ತಾ ಇದ್ದೀವಿ, ಅಸೂಯೆತನ ಮಾಡ್ತಿದ್ದೀವಿ. ಇದು ನಮಗೆ ಅಸಮಾಧಾನಕ್ಕೆ ಬೇಸಿಕ್ ರೂಟ್ ಪ್ರಾಬ್ಲಮ್ ಇರೋದಿದು. ಪರಮಾರ್ಥಕ್ಕೆ ಬಂದು ನಮಗೆ ಯಾಕೆ ಸಮಾಧಾನ ಸಿಗ್ತಿಲ್ಲ? ದಿಸ್ ಈಸ್ ದ ರೂಟ್ ಪ್ರಾಬ್ಲಮ್. ಡೋಂಟ್ ಸಿ ದ ಅದರ್ ಫೆಲೋ ಇನ್ ಯೋರ್ ಲೈಫ್. ಯೋರ್ ಪ್ರಾರಬ್ಧ ಈಸ್ ಯೋರ್ಸ್, ದ್ಯಾಟ್ ಫೆಲೋ ಈಸ್ ದೇರ್ಸ್. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಎಲ್ಲವೂ ನಮ್ಮದೇ ಮಾಡ್ಕೊಂಡಿರೋದು. ಸೊ ಕಂಪ್ಯಾರಿಸನ್, ಕಾಂಪಿಟೇಷನ್, ಜೆಲಸಿ ಎಲ್ಲಿಂದ ಬಂತಪ್ಪ? ಯಾರು ತಿಳಿಸ್ಕೊಡ್ತಾರೆ ಅಂದರೆ ಸದ್ಗುರುನಾಥ ಬಂದು ತಿಳಿಸ್ಕೊಡ್ತಾನೆ. ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್, ನಮಗೆ ಯಾವಾಗ ಉದ್ವೇಗ ಬರುತ್ತೆ, ಯಾವಾಗ ಸಿಟ್ಟು ಬರುತ್ತೆ, ಯಾವಾಗ ಕ್ರೋಧ ಬರುತ್ತೆ, ಯಾವಾಗ ಈ ಮನಸ್ಸು ಚಂಚಲ, ಉದ್ವೇಗ, ನಾನು ಮಾತಾಡಬೇಕು, ಅಸೂಯೆತನ ಯಾವಾಗ ಜಾಗೃತ ಆಗುತ್ತೆ, ಇವೆಲ್ಲವೂ ಗುರು ನಮ್ಮನ್ನು ಸ್ಟಡಿ ಮಾಡ್ತಿರ್ತಾನೆ. ಗಮನ ಇಟ್ಟು ಪ್ರತಿಯೊಂದು ಕ್ಷಣಕ್ಕೂ ನಮ್ಮ ದೋಷವನ್ನು ತೆಗೆದು ತೋರಿಸ್ತಿರ್ತಾನೆ. ನೋಡು, ನೀನು ಇಲ್ಲಿ ತಪ್ತಾ ಇದೆಯಾ, ಇದು ನಿನ್ನಲ್ಲಿ ಜಾಗೃತ ಆಗಿದೆ, ನೀನು ಹಿಂಗೆ ಬಿಹೇವ್ ಮಾಡ್ತಿದ್ಯಾ, ಹಿಂಗೆ ಮಾಡಬಾರ್ದು. ಪರಮಾರ್ಥ ಈಸ್ ಆಲ್ವೇಸ್ ಲೈಕ್ ದಿಸ್, ವಿತ್ ಬ್ಲಿಂಕರ್ಸ್ ಹಾಕ್ಕೊಂಡು ನಾವು ಹೋಗಬೇಕು. ಇದು ನನ್ನ ಪ್ರಾರಬ್ಧನ ಸರಿಪಡಿಸ್ಲಿಕ್ಕೆ, ನನ್ನ ಕರ್ಮವನ್ನು ಕಳೀಲಿಕ್ಕೆ ಫಸ್ಟು ಅವನು ನನಗೆ ಎಲ್ಲ ಸಾಧನೆಯನ್ನು ಕೊಡ್ತಾನೆ. ನಾಮ ಜಪ ಅನ್ನೋಣ, ಮತ್ತು ಅನುಷ್ಠಾನ ಅನ್ನೋಣ. ಹಲವಾರು ತಿಂಗಳಲ್ಲಿ 40 days 48 days ಮಂಡಲವನ್ನು ಮಾಡಲಿಕ್ಕೆ ಹೇಳ್ತಾನೆ, ಗ್ರಂಥವಾಚನ ಮಾಡಲಿಕ್ಕೆ ಹೇಳ್ತಾನೆ, ಪಾರಾಯಣ. ಯಾಕೆ? ಆಲ್ವೇಸ್ ಯುವರ್ ಮೈಂಡ್ ಶುಡ್ ಫೋಕಸ್ ಫಾರ್ ವಾಟ್ ಈಸ್ ಯುವರ್ ಪರ್ಪಸ್. ಧ್ಯೇಯ ನಿಶ್ಚಿತ ಮಾಡ್ಕೊ, ನಿಂದು ಏನಕ್ಕೆ ಬಂದಿದೆಯಾ ಪರಮಾರ್ಥಕ್ಕೆ, ಫಸ್ಟ್ ಅದನ್ನು ಮಾಡ್ಕೊ. ಮತ್ತು ಎಲ್ಲ ಮಾಡಿದ್ದ ಕರ್ಮಗಳನ್ನು ಅಂಡು ಮಾಡ್ಬೇಕು. ನಾನೀಗ ಏನು ಮಾಡಿದ್ದೆ, ಏನೇನು ಮಾಡಿದ್ನೋ ಅದೆಲ್ಲ ಕಳಚ್ಕೋಬೇಕಲ್ವ. ಕಳಚಿದ್ರೆ ಅವನು ಒಳಗೆ ಇಲ್ಲೇ ಕೂತಿದ್ದಾನೆ, ಇಲ್ಲಿ ಅಖಂಡವಾಗಿ ಶಾಶ್ವತ ಸುಖ ಸಮಾಧಾನ ಇಲ್ಲೇ ಇರೋದು ಒಳಗೆ. ಸೊ ಇದು ಒಳಗಿರೋದಕ್ಕೆ ನಾನು ಏನು ಮಾಡಬೇಕು? ಇದು ಬಾಹ್ಯವಾಗಿ ಇದನ್ನೆಲ್ಲ ಬಿಡ್ತಾ ಹೋಗಬೇಕು. ಸಾಧನೆ ಮುಖೇಣ, ಬೈ ದ ಪ್ರೋಸೆಸ್ ಆಫ್ ದಿಸ್ ಟೂಲ್ಸ್ ಆಫ್ ಸಾಧನ, ಡಿಫ್ರೆಂಟ್ ಸಾಧನ, we have to drop everything so that the real pure chaitanya, you can experience it here itself in this life only. ಯಾರು ತಿಳಿಸ್ಕೊಡ್ತಾರೆ, ಯಾರು ಸಾಧನೆ ಮಾಡಿಸ್ತಾರೆ? ಮತ್ತು ಸದ್ಗುರುನಾಥನೇ ಇವೆಲ್ಲ ಮಾಡಿಸಿ ಹೇಳಿಸಿ ತಿಳಿಸಿ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿ ಸುಖವಾಗಬೇಕೆಂಬುದು ನಾವೇ ದೇವತಾ ಕಾರ್ಯ ಮಾಡುತ್ತೇವೆ ಹಾಗೂ ಲೌಕಿಕಕ್ಕಾಗಿಯೇ ನೀತಿ ಧರ್ಮದಿಂದ ನಡೆಯುತ್ತೇವೆ. ಉತ್ತಮ ಸೀರೆಯನ್ನು ಉಟ್ಟುಕೊಂಡು ಆದರೆ ಹಣೆಯ ಮೇಲೆ ಕುಂಕುಮ ಇರುವುದಿದ್ದರೆ ಅದೆಲ್ಲದರ ಮೌಲ್ಯವೇನು? ಈಗ ನಾವು ನಮ್ಮ ನವರಾತ್ರಿ ದೇವಿ ಡೆಕೋರೇಷನ್ ಮಾಡ್ತೀವಿ ಅಂದ್ಕೊಬೋಣ. ಉತ್ತಮವಾದ ಸೀರೆ ಉಡಿಸಿದ್ವಿ, ಒಳ್ಳೆ ಇದು ಸಿಲ್ಕ್ ಸ್ಯಾರೀಸ್ ಎಲ್ಲ ಉಡಿಸಿ ಚೆಂದಾಗೆ ಬಳೆ, ಇದು ಅದು ಬಳೆ, ಬಿಚ್ಚೋಲೆ ಮತ್ತು ಬಂಗಾರ ಅದು ಇದು ಎಲ್ಲ ಹಾಕಿದ್ದೀವಿ. ಆದರೆ ಹಣೆ ಮೇಲೆ ಆಕೆಗೆ ಕುಂಕುಮ ಇಡಲಿಲ್ಲ ಅಂದರೆ ಹೆಂಗಾಗುತ್ತಪ್ಪ? ಮೌಲ್ಯ ಹೆಂಗೆ ಬರುತ್ತೆ ಅಂದರೆ ಆ ತೇಜು, ಆ ಕಳೆ ದೇವಿ ಮೇಲೆ ಹೆಂಗೆ ಬರುತ್ತಪ್ಪ? ಬರೋದಿಲ್ಲ. ಮೌಲ್ಯವೇನು? ಅದರಂತೆ ಭಗವಂತನ ಪ್ರೇಮವಿಲ್ಲದಿದ್ದರೆ ಆ ಸತ್ಕರ್ಮಗಳಿಂದ ಅಷ್ಟೇನೂ ಉಪಯೋಗ ಆಗುವುದಿಲ್ಲ. ನಾವು ಅನ್ಕೋತಾ ಇದ್ದೀವಿ, ನಾವು ಸತ್ಕರ್ಮಗಳನ್ನು ಮಾಡುತ್ತಾ ಇದ್ದೇವೆ ಒಂದು ಭಯದಿಂದ, ಮತ್ತು ಒಂದು ನಿಂದನೆ ಮಾಡಬಾರ್ದು ಅಂತ, ಮತ್ತು ಲೌಕಿಕ ಪ್ರದರ್ಶನಕ್ಕೋಸ್ಕರ ಇದನ್ನೆಲ್ಲ ಪಾಲನೆ ಮಾಡ್ತೀವಿ. ಅದಕ್ಕೆ ಅದು ಉಪಯೋಗವಾಗುವುದಿಲ್ಲ. ಇದಕ್ಕೆ ಬದಲಾಗಿ ಒಂದು ವೇಳೆ ಭಗವಂತನಲ್ಲಿ ಅತ್ಯಂತ ಪ್ರೇಮವಿದ್ದು ನೀತಿ ಧರ್ಮದ ಕಟ್ಟಳೆ ಇಲ್ಲದಿದ್ದರೆ ಪರಮಾರ್ಥದ ಭವನವು ನಿಲ್ಲಲಾರದು. ನೋಡಿ, ಎರಡೂ ಮಾತು ಹೇಳ್ತಾರೆ. ನೀತಿ ಧರ್ಮನ ಫಾಲೋನೇ ಮಾಡೋದಿಲ್ಲ ರೀ, ನಾನು ಹೆಂಗೆ ಬೇಕೋ ಹಂಗಿರ್ತೀನಿ, ಅದೂ ಇಲ್ಲ, ಹಂಗೂ ನಡೆಯೋದಿಲ್ಲ. ಯು ಹ್ಯಾವ್ ಟು ಫಾಲೋ ದ ಪ್ರೋಟೋಕಾಲ್ಸ್ ವೆರ್ ಎವರ್ ಯು ಹ್ಯಾವ್ ಟು ಗೋ. ಶೃಂಗೇರಿಗೆ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಹೆಂಗೆ ನಡೀತದೆ? ನಡೆಯೋದಿಲ್ಲ. ಅಲ್ಲಿ ಹೋದಾಗ ನನ್ನ ಸೀರೆ ಡ್ರೆಸ್ಸು ಏನಿರುತ್ತೋ ಅದು ನಮ್ಮ ಇಂಡಿಯನ್ ಅಟೈರೇ ಹಾಕ್ಕೊಂಡು ಹೋಗಬೇಕು. ಹಂಗೆ ನಾನು ಒಪ್ಕೊಳ್ಳೋದಿಲ್ಲ, ನಾನು ಬರೋದಿಲ್ಲ ರೀ, ಹಂಗೆ ಯಾರು ಕೇಳ್ತಾರೆ ಅಲ್ಲಿ?
ಅದನ್ನು ನಾವು ಸಮಾಜದ ಭಯಕ್ಕೋಸ್ಕರ ಅಲ್ಲ, ಒಂದು ಪ್ರೋಟೋಕಾಲು ಫಾಲೋ ಮಾಡಬೇಕು, ನೀತಿ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ. ಎಲ್ಲಿ ನಮ್ಮ ಶರೀರಕ್ಕೆ ಆಗ್ತಾ ಇಲ್ಲ, ಆದರೂ ಜನ ಏನು ಅನ್ಕೋತಾರೆ ಅದಕ್ಕೆ ಮಾಡ್ತೀನಿ, ಅದು ಉಪಯುಕ್ತ ಆಗೋಲ್ಲ ಅಂತ ಕಾರ್ಯ ನಾನು ಹೇಳ್ಕೋಬಹುದು, ನಾನು ಇದನ್ನು ಮಾಡ್ತೀನಿ ರೀ ಅದನ್ನು ಮಾಡ್ತೀನಿ ರೀ, ಬಟ್ ಇಟ್ ಈಸ್ ನಾಟ್ ಫ್ರುಕ್ಟಿಫೈಯಿಂಗ್, ಇಟ್ ಈಸ್ ನಾಟ್ ಗಿವಿಂಗ್ ಯು ದ ಬೆನಿಫಿಟ್ಸ್. ಹಾರ್ವೆಸ್ಟು ಸರಿಯಾಗಿ ಪೋಷಣೆ ಹಾಕಲಿಲ್ಲ ಅಂದರೆ, ಗೊಬ್ಬರ ಹಾಕಲಿಲ್ಲ ಅಂದರೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ಹಾಗೆ ನಮ್ಮ ಪರಮಾರ್ಥಕ್ಕೆ ಸಾಧನೆಯು ಕುಂಠಿತವಾಗುತ್ತದೆ. ಸುದೃಢ ಇದ್ದಾಗ ಶರೀರ, ವಯಸ್ಸಿದ್ದಾಗ ಇವನ್ನೆಲ್ಲ ಮಾಡಬೇಕು. ಶರೀರ ಕ್ಷೀಣ ಆಗ್ತಾ ಹೋದಂಗು, ಜರ್ಜರ ಆಗ್ತಾ ಹೋದಂಗು ಅದಕ್ಕೆ ತಡ್ಕೊಳ್ಳೋದಿಲ್ಲ. ಜಡ್ಡು ಜಾಪತ್ರೆಯಿಂದ ಭಗವಂತನ ನಾಮಸ್ಮರಣೆ ಯಾವುದು ಉಪಯುಕ್ತವಾಗಿ ಆ್ಯಂಡ್ ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್ ಯು ಕ್ಯಾನ್ ಡೂ ಇಟ್. ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೆ ಜನ್ಮಾಂತರೀಚೆ ಅಂತ ಹೇಳ್ತಾರೆ ತುಕಾರಾಮ್ ಮಹಾರಾಜರು. ಅದೆಲ್ಲ ಪಾಪವನ್ನು ಭಸ್ಮ ಮಾಡಿಬಿಡುತ್ತೆ. ನಾನು ಮಾಡಲಿ, ಅಯ್ಯೋ ಭಗವಂತ ನಾನು ಮಾಡಲಿಲ್ಲಪ್ಪ. ಈ ಮಹಾರಾಜರು ಅಜ್ಜ ಲಿಂಗೋಪಂತ್ ಮಹಾರಾಜರಿದ್ದರು. ಅವರು ಯಾವಾಗಲೂ ಆಷಾಢಿ ಏಕಾದಶಿಗೆ ಪ್ರತಿ ಅವ್ರ ಊರಿಂದ ಗೋಂದಾವಲಿಂದ ಪಂಡ್ರಾಪುರ ತನಕ ನಡ್ಕೊಂಡು ಹೋಗ್ತಿರ್ತಾರೆ, ವಾರಿ ಮಾಡ್ತಿರ್ತಾರೆ, ಪ್ರತಿ ಏಕಾದಶಿಗೂ ಹೋಗ್ತಿರ್ತಾರೆ. ವಯಸ್ಸಾದ ಮೇಲೆ ಕಾಲು ನೋವು, ಆ ನೋವು ಮತ್ತು ಇದೆಲ್ಲ ಶುರುವಾದಾಗ ಅವರು ವಿಠ್ಠಲಂಗೆ ಪ್ರಾರ್ಥನೆ ಮಾಡ್ತಾರಪ್ಪ, ವಿಠ್ಠಲ ನಾನು ಇಷ್ಟು ವರ್ಷಾನುವರ್ಷ ನಿನ್ನ ವಾರಿ ಮಾಡ್ಕೊಂಡು ಬಂದಿದ್ದೀನಪ್ಪ, ಈಗ ಏಜ್ ಆಗೋಗಿದೆ, ಈಗ ನನ್ನ ಬಾಡಿ ಈಸ್ ನಾಟ್ ಸಪೋರ್ಟಿಂಗ್ ಮೀ ಟು ಕಮ್ ಬೈ ವಾಕ್ ಟು ಯು, ಅದಕ್ಕೆ ಅಪ್ಪ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ದೃಷ್ಟಾಂತದಲ್ಲಿ ಪಾಂಡುರಂಗ ಬಂದು ಹೇಳ್ತಾನೆ, ನಾನು ನಿನ್ನ ಸೇವೆಯಿಂದ ಬಹಳ ಮೆಚ್ಚಿದ್ದೀನಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ, ತಲೆ ಕೆಡಿಸ್ಕೋಬೇಡ, ನಾನೇ ನಿನ್ನ ಬಳಿಕ ಬರ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ದೃಷ್ಟಾಂತದಲ್ಲಿ ಒಂದು ಜಾಗವನ್ನು ತೋರಿಸ್ತಾರೆ. ಇವತ್ತಿಗೂ ಗೋಂದಾವಲ್ಯದಲ್ಲಿ ವಿಠೋಬಾಚ ಮಳ ಅಂತ ಹೇಳ್ತಾರೆ, ಅಲ್ಲೊಂದು ಬಾವಿ ಕೂಡ ತೋಡಿದ್ದಾರೆ, ಇವತ್ತಿಗೂ ಅದರಲ್ಲಿ ನೀರು ಬರುತ್ತದೆ. ಅಲ್ಲಿ ಹೇಳ್ತಾರೆ, ನಾನು ಇಂಥ ಜಾಗದಲ್ಲಿದ್ದೀನಿ, ಹೋಗಿ ನನ್ನನ್ನು ತೊಗೊಂಬಂದು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡು. ಮಹಾರಾಜ್ ಬೆಳಗ್ಗೆ ಲಿಂಗೋಪಂತ್ ಮಹಾರಾಜ್ ಅವ್ರ ತಾತ ಎದ್ದು ಹೋಗಿ ಬೆಳಗ್ಗೆ ನೋಡ್ತಾರೆ. ಅಲ್ಲಿ ಅಗದಾಗ ನೋಡ್ತಾರೆ, ವಿಠ್ಠಲ ರಖುಮಾಯಿಯ ಸುಂದರವಾದ ಮೂರ್ತಿ ಇರುತ್ತದೆ. ಅವರೇನು ಮಾಡ್ತಾರಪ್ಪ, ಅದನ್ನು ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿ ಭಜನೆ, ಏಕಾದಶಿ ಅಂದರೆ ಬಹಳ ಭವ್ಯವಾಗಿ ಭಜನೆ, ಕೀರ್ತನೆ, ಪ್ರವಚನಗಳು ಎಲ್ಲವೂ ಅಲ್ಲೇ ಮಾಡಿ ತಮ್ಮ ಜೀವನವನ್ನು ಏನು ಮಾಡ್ಕೋತಾರೆ, ಸಾರ್ಥಕ ಮಾಡ್ಕೋತಾರೆ. ಏನಾಗೋದಿಲ್ವೋ ಅವಾಗ ನಾವು ಬಿಟ್ಟು ನಾಮಸ್ಮರಣೆ ಮಾಡ್ಬೋದಲ್ವ. ಇದನ್ನೇ ನಮ್ಮಲ್ಲಿರುವ ವಿವೇಕವನ್ನು ಗುರು ಜಾಗೃತ ಮಾಡ್ತಾನೆ. ಇಲ್ಲ ಅಂದರೆ ನಾನು ಏಕಾದಶಿ ಮಾಡಿ ನಾನು ಬಿದ್ದು ಹೋಗಿ ಆ್ಯಸಿಡಿಟಿ ಹತ್ಕೊಂಡು ಅಥವಾ ಸಲೈನ್ ಹಚ್ಚಿಸ್ಕೊಂಡು ನನ್ನ ಮಕ್ಕಳು ಆಫೀಸಿಂದ ಓಡ್ ಬಂದು ಇದರಲ್ಲಿ ಸತ್ಕರ್ಮ ಎಲ್ಲಿಂದ ಬಂತು? ಎಲ್ಲಾಯಿತು ಭಗವಂತನ ಪ್ರೇಮ, ಎಲ್ಲಾಯಿತು ಭಗವಂತನ ಭಜನೆ. ಅವ್ರಿಗೆ ತೊಂದರೆ ಕೊಟ್ಕೊಂಡು ಮಾಡೋದು ಭಗವಂತನ ಭಜನೆನಾ, ಭಗವಂತನ ಪೂಜೆನಾ? ಅಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಿದೆ ಅನ್ನೋ ಕಲ್ಪನಾ ನಮಗೆ ಯಾಕೆ ಬರ್ತಾ ಇಲ್ಲ? ನಿಜವಾಗಿಯೂ ಪರಮಾರ್ಥವು ಅತ್ಯಂತ ಸುಲಭವಾಗಿರುತ್ತದೆ, ಬಹಳ ಸರಳವಾಗಿದೆ. ಭಗವಂತ ಹೇಳ್ದ, ನಿನ್ನ ಕೈಯಲ್ಲಿ ಏನೂ ಆಗಲಿಲ್ಲ ಅಂದರೆ ಪತ್ರಂ ಫಲಂ ಪುಷ್ಪಂ ತೋಯಂ, ಏನೂ ಇಲ್ಲ ಅಂದರೆ ಒಂದು ಪತ್ರ ಇಡಪ್ಪ, ನೀರಿಂದ ಅಭಿಷೇಕ ಮಾಡಪ್ಪ, ನನಗೆ ಹಣ್ಣಿಂದನೇ ಬೇಕು ಅಂತ ನಾನು ಹೇಳೇ ಇಲ್ವಲ್ಲ. ಮೇಕ್ ಇಟ್ ವೆರಿ ಸಿಂಪಲ್. ಸಿಂಪ್ಲಿಸಿಟಿ ಈಸ್ ಸ್ಪಿರಿಚುಯಾಲಿಟಿ. ಆದರೆ ಪಂಡಿತ ಜನರು ಅದನ್ನು ಸುಮ್ಮನೆ ಕಠಿಣ ಮಾಡಿ ಹೇಳುತ್ತಾರೆ. ಉಚಿತವೇನೋ ಅನುಚಿತವೇನೋ ಎಂಬುದನ್ನು ತಿಳಿದತೊಡಗಿದೊಡನೆ ಯಾರು ಅದರಂತೆ ನಡೆಯಲು ಪ್ರಾರಂಭಿಸುವರೋ ಅವರಿಗೆ ಪರಮಾರ್ಥವು ನಿಶ್ಚಿತವಾಗಿಯೂ ಸಾಧಿಸುತ್ತದೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕರೆಕ್ಟ್ ಆ್ಯಂಡ್ ವಾಟ್ ಈಸ್ ನಾಟ್ ಕರೆಕ್ಟ್ ಇನ್ ದ ಪಾತ್ ಆಫ್ ಸಾಧನಾ, ಅವರು ತಿಳಿದು ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಬೇಗ ಸಾಧಿಸುತ್ತದೆ, ನಿಶ್ಚಿತವಾಗಿಯೂ ಸಾಧಿಸುತ್ತೆ, ಖಂಡಿತವಾಗಲೂ ಸಾಧಿಸುತ್ತದೆ. ಪರಮಾರ್ಥವು ಮುಂದೆ ಹೇಳಿದ 3 ಸಂಗತಿಗಳಲ್ಲಿ ಯಾವುದಾದ್ರೂ ಒಂದು ಪ್ರಾಪ್ತವಾದರೂ ಸಾಧಿಸುತ್ತದೆ. 3 ಸಂಗತಿಗಳು ಏನಪ್ಪ? 1. ದೇಹದಿಂದ ಸಾಧುವಿನ ಸಹವಾಸ, 2. ಸತ್ಪುರುಷರ ಸಾಹಿತ್ಯದ ಸಹವಾಸ ಹಾಗೂ ಅದರಂತೆ ಆಚರಣೆ, 3. ಭಗವಂತನ ನಾಮಸ್ಮರಣೆ. 3 ಹೇಳಿದ್ದಾರೆ. 3ರಿಂದ ಯಾವ್ದಾದ್ರು ನಮಗೆ ಅನುಕೂಲ ಆಯಿತು, 3 ಸಿಕ್ಕಿದ್ರೆ ಒಳ್ಳೆಯದು. 3ರಲ್ಲಿ ಯಾವ್ದಾದ್ರು ಒಂದು ನಾವು ಫಾಲೋ ಮಾಡಿದ್ರೂ ಒಳ್ಳೆಯದು. 1 ದೇಹದಿಂದ ಸತ್ಪುರುಷರ ಸಹವಾಸ, ಯಾವಾಗಲೂ ಸತ್ಪುರುಷರ ಸಹವಾಸ ಸಿಗಬೇಕು ನಮಗೆ. ಅದು ಸಿಗಲಿಲ್ಲ, ಅವರ ಸಾಹಿತ್ಯದ ಸಹವಾಸ, ಗ್ರಂಥವನ್ನು ಓದೋದು. 3rd ಈಸ್ ಅಖಂಡ ನಾಮಸ್ಮರಣೆ. ಏನೇನು ಅಪಾರ್ಚುನಿಟಿ ಸಿಗುತ್ತೋ ಅದನ್ನು ಬಳಕೆ ಮಾಡ್ಕೊಂಡು 3 ಸಿಕ್ಕಿದ್ರೆ 3 ಒಳ್ಳೆಯದು, 2 ಸಿಕ್ಕಿದ್ರೆ 2 ಉತ್ತಮ, 1 ಸಿಕ್ಕಿದ್ರೆ 1 ಉತ್ತಮ. ಯಾವುದಾದ್ರೂ ಒಂದು ಮಾಡೋದು ಪ್ರಾಪ್ತವಾದರೂ ಸಾಧಿಸುತ್ತದೆ ಅಂತ ಮಹಾರಾಜರು ಹೇಳ್ತಿದ್ದಾರೆ. ನಾವು ನಾಮ ತೆಗೆದುಕೊಳ್ಳುವುದರಿಂದ ನಮಗೆ ಭಗವಂತನ ಅಖಂಡ ಸಹವಾಸವು ಲಭಿಸುತ್ತದೆ. ಸತ್ಪುರುಷರು ಹೇಳಿದ ವಿಷಯಗಳನ್ನು ಸಂಶಯ ಹೊಂದದೆ
ವಿಶ್ವಾಸದಿಂದ ಆಚರಿಸುವುದೇ ಮೊದಲನೇ ಮೆಟ್ಟಲು, ಹಾಗೂ ಅದನ್ನು ಮುಂದೆ ನಿಶ್ಚಯದಿಂದ, ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಡೆಸಿಕೊಂಡು ಹೋಗುವುದೇ ಕೊನೆಯ ಮೆಟ್ಟಲು. ಇದೇ ಶಾಶ್ವತ ಸಮಾಧಾನದ ಮಾರ್ಗವಾಗಿರುತ್ತದೆ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ಸತ್ಪುರುಷರ ಹೇಳಿದ್ದ ವಿಷಯಗಳಲ್ಲಿ ನೋ ಡೌಟ್ಸ್, ನೋ ಸಂಶಯ, ನೋ ಕ್ವೆಶನ್ಸ್. ಯಾಕ್ರಿ ಹೀಗೆ, ಯಾಕೆ ಹೇಳಿದರು, ಎಲ್ಲಿ ಹೇಳಿದರು, ಯಾವಾಗ ಹೇಳಿದರು, ಎಷ್ಟು, ನೋ ಕ್ವೆಶನ್ಸ್ ಎಟ್ ಆಲ್. ವಿಶ್ವಾಸದಿಂದ ಆಚರಣೆಯಲ್ಲಿ ಮೀನ್ಸ್ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಫೋರ್ತ್ ಇನ್ ಟು ಯುವರ್ ಆ್ಯಕ್ಷನ್ಸ್. ಅದು ಮೊದಲನೇ ಮೆಟ್ಲು. ದೆನ್ ಮುಂದೆ ನಿಶ್ಚಯದಿಂದ, ವಿತ್ ಅಟ್ಟರ್ ಫೇತ್, ನಿಶ್ಚಯ ಮಾಡಿದ್ಮೇಲೆ ಮುಗೀತು. ವಾಪಸ್ ತಿರುಗಿ ಬ್ಯಾಕ್ ನಾನು ಆಗೋದಿಲ್ಲ, ಬ್ಯಾಕ್ಔಟ್ ಮಾಡೋದಲ್ಲ. ಬ್ಯಾಕ್ಔಟ್ ಹೇಡಿಗಳು ಮಾಡ್ತಾರೆ, ಪರಮಾರ್ಥಕ್ಕೆ ಬಂದು ಓಡೋಗೋರು ನಮ್ಮ ಕೈಲಿ ಆಗಲ್ಲ ಅನ್ನೋರು ಹೇಡಿಗಳು. ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಡೆಸಿಕೊಂಡು ಹೋಗುವುದೇ ಕೊನೆ ಮೆಟ್ಟಲು ಆಗಿರುತ್ತದೆ. ಇದೇ ಶಾಶ್ವತ ಸಮಾಧಾನದ ಮಾರ್ಗವಾಗಿರುತ್ತದೆ. ಇಂದಿನ ಬೋಧವಚನ. ಜಗತ್ತು ಏನು ಅನ್ನುತ್ತದೆ ಎಂದು ನಡೆಯುವುದಕ್ಕೆ ವ್ಯವಹಾರ ಅನ್ನುತ್ತಾರೆ, ಭಗವಂತನು ಏನು ಅನ್ನುತ್ತಾನೆ ಎಂದು ನಡೆಯುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಒನ್ ಮೋರ್ ಡೆಫಿನೇಷನ್ ಫಾರ್ ಪರಮಾರ್ಥ. ಜಗತ್ತೇನನ್ನತ್ತೆ ನನ್ನ ನೋಡಿಬಿಟ್ಟು ಅಲ್ಲಿ ನಾನು ಕೂತಿದ್ರೆ ಜಗತ್ತಿನ ಪ್ರಿಸನ್ನಲ್ಲಿ ಸಿಕ್ಕಾಕೊಂಡಿರ್ತೀನಿ. ಸಂಸಾರ, ದಿಸ್ ಇಸ್ ದ ಸಂಸಾರ. ಥೌಸಂಡ್ಸ್ ಆಫ್ ಪೀಪಲ್, ಮನೆಯಲ್ಲಿ 4-8 ಜನ ಪ್ರಿಸನ್ನಲ್ಲಿದ್ದೆ, ಪರಮಾರ್ಥಕ್ಕೆ ಬಂದು 1000 ಪೀಪಲ್ಸ್ ಪ್ರಿಸನ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಎಲ್ಲಿ ಮಾಡ್ತೀನಿ ಪರಮಾರ್ಥ, ನಾನು ಎಲ್ಲಿ ಭಜನೆ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ, ಎಲ್ಲಿ ಹೊಡೆಯತ್ತಿಲ್ಲ, ಏನು ಮಾಡಲಿ ಅಂತ. ಭಗವಂತ ಏನು ಅನ್ನುತ್ತಾನೆ ಅಂದರೆ ಪರಮಾರ್ಥ ಅಂದರೆ ಏನಪ್ಪ, ಹೆಂಗೆ ಅಂತಾನೆ ಭಗವಂತ? ಗುರು ರೂಪದಲ್ಲಿ ಬಂದಿರ್ತಾನೆ ಭಗವಂತ. ಹೇಳ್ತಾರಪ್ಪ, ನೀನೀಗ ಆ ಪ್ರಪಂಚ ಎಂಬೋ ಕೊಚ್ಚೆಯಿಂದ ತೆಗೆದು ಇಲ್ಲಿ ಕಮಲ ಮಾಡ್ಲಿಕ್ಕೆ ಕರ್ಕೊಂಬಂದಿದ್ದೀನಿ, ಮತ್ತು ನೀನು ಕಮಲ ಬಿಟ್ಟು ಅಲ್ಲಿ ಯಾಕೆ कीचड़ में जाना चाहते हो तुम? समझा करो कि मैं तुमको इधर इसलिए लेके आया हूँ ताकि तुम्हारा ध्येय निश्चित करके उस परम आत्मा की, परमपिता परमात्मा को प्राप्त हो जाओ और आनंदी शाश्वत समाधान को प्राप्त करो. लेकिन तुम नहीं हम नहीं कर सकते हैं, हम वापस उधर ही अच्छे रहते हैं गुरुजी, हमको छोड़ दो ಅಂತ ಓಡ್ ಬಂದುಬಿಡ್ತಾರೆ. ಅದು ಬರಬಾರ್ದು. ಭಗವಂತ ಏನು ಅನ್ನುತ್ತಾನೆ ಎಂದು ನಡೆಯುವುದಕ್ಕೆ ಪರಮಾರ್ಥವನ್ನುತ್ತಾರೆ. ನನಗೆ ಗೊತ್ತಾಗಬೇಕು, ಹೌದು ನಾನು ಇದು ಮಾಡಿದ್ದು ತಪ್ಪು, ಇದು ಸರಿಯಲ್ಲ, ಪರಮಾರ್ಥಕ್ಕೆ ಬಂದು ಅದು ಮಾಡಿದಾಗ ಭಗವಂತ ಏನು ಅನ್ನುತ್ತಾನೆ ಅನ್ನೋದ ಕಡೆ ಗಮನ ಹೋಗುತ್ತೆ. ಆ ಗಮನವನ್ನು ಹರಿಸೋಣ. ಎಲ್ಲರೂ ಸೇರಿ ಭಗವಂತ ಏನು ಅನ್ನುತ್ತಾನೆ ಅನ್ನೋ ಕಡೆ ಲಕ್ಷ್ಯ ಕೊಡೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.